ನೀವೊಂದು ಸರ್ತಿ ಯೋಚನೆ ಮಾಡಿ, ನಿಮಗೆ ಗೌರ್ಮೆಂಟ್ ಬಂದುಬಿಟ್ಟು ಹೇಳಿದೆ ನಾವು ಲೈಫಲ್ಲಿ ಮುಂದೆ ಹೋಗಬೇಕು ಅಂತಂದರೆ ನಾವು ಪ್ರಾಪರಾಗಿ ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡಬೇಕು, ಅದ್ರ ಪ್ರಕಾರ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅದು ನೀವು ಪ್ರಾಪರಾಗಿ ನೀವು ಆ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡಿದ್ದೀರಾ. ಆಮೇಲೆ ನಿಮ್ಗೆ ಗೊತ್ತಾಗ್ತದೆ ಆ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡಿರೋದು ನನಗೆ ಪ್ರಾಬ್ಲಮ್ ಆಗ್ತದೆ ಅಂತ. ಹೌದು, ಇವಾಗ ತಮಿಳುನಾಡು, ಕೇರಳ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಲ್ಲಿ ನಾವು ಫೇಸ್ ಮಾಡ್ತಾ ಇರೋದು ಸೇಮ್ ಪ್ರಾಬ್ಲಮ್. ಕ್ಷೇತ್ರ ವಿಂಗಡಣೆ ಅಥವಾ ಏನು ಡಿಲಿಮಿಟೇಷನ್ ಅಂತ ಹೇಳ್ತೀವಲ್ವಾ, ಈ ಪ್ರಕ್ರಿಯೆಯಲ್ಲಿ ದಕ್ಷಿಣ ರಾಜ್ಯಗಳ ಲೋಕಸಭಾ ಸ್ಥಾನಗಳು ಕಡಿಮೆ ಆಗ್ತಾ ಇದೆಯಾ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ. ಬಟ್ ಈ ಪ್ರಶ್ನೆ ಬಂದಾಗ ಮೋದಿ ಅವರು ಹೇಳ್ತಾ ಇದ್ದಾರೆ ಆತಂಕ ಬೇಡ, ನಿಮ್ಮ ಸೀಟ್ಗಳು ಏನು ಕಡಿಮೆ ಆಗಲ್ಲ ಅಂತ ಹೇಳ್ಬಿಟ್ಟು. ಬಟ್ ಇದು ಹೇಗೆ ಸಾಧ್ಯ? ಅದು ಲಾಜಿಕಲಿ ನಾವು ಯೋಚನೆ ಮಾಡಿದ್ರೆ ಅದೇನೂ ಸಾಧ್ಯ ಅಂತ ನನಗನ್ನಿಸ್ತಾ ಇಲ್ಲ. ನಾವು ನಾರ್ತ್ ಇಂಡಿಯನ್ ಸ್ಟೇಟ್ಸ್ ಪಾಪ್ಯುಲೇಷನ್ ಹೇಗೆ ರಾಕೆಟ್ ಮೇಲೆ ಹೋಗುತ್ತೆ ಅದೇ ಥರ ಅವ್ರ ಪಾಪ್ಯುಲೇಷನ್ ಮೇಲೆ ಹೋಗ್ತಾ ಇದೆ. ಬಟ್ ಮೋದಿ ಅವ್ರು ಹೇಳ್ತಾ ಇದ್ದಾರೆ ಇಲ್ಲ ಡಿಲಿಮಿಟೇಷನಿಂದ ನಮ್ಮ ನಂಬರ್ ಆಫ್ ಸೀಟ್ಸ್ ಏನಿದೆ ಅದರಲ್ಲಿ ಇನ್ನೂ ವೇರಿಯೇಷನ್ ಆಗಲ್ಲ ಅಂತ ಹೇಳ್ಬಿಟ್ಟು. ಬಟ್ ಇದೊಂದು ಮ್ಯಾಥ್ಸ್ ಏನೋ ಒಂದು ಸ್ವಲ್ಪ ನನಗೆ ವರ್ಕೌಟ್ ಆಗ್ತಾ ಇಲ್ಲ ಅಂತ ಅನಿಸುತ್ತೆ. ಬಟ್ ಮುಂದೆ ನೋಡೋಣ ಈ ವಿವಾದ ಹಿಂದಿನ ಅಸಲಿ ಕಥೆ ಏನಿದೆ, ಈ ಸಮಸ್ಯೆ ಏನಿದೆ, ಮತ್ತು ಅದಕ್ಕೆ ಏನಾದರೂ ಪರಿಹಾರ ಇದೆಯಾ ಅಂತ ಎಳೆಯಾಗಿ ಒಂದು ಅರ್ಥ ಮಾಡ್ಕೊಳ್ಳೋ ಒಂದು ಪ್ರಯತ್ನ ಮಾಡೋಣ. ಸೊ ಕೊನೆಯವರೆಗೆ ನೋಡ್ತಾ ಇರಿ. ಫಸ್ಟು ನಾವು ಬೇಸಿಕ್ಸ್ ಅರ್ಥ ಮಾಡ್ಕೊಳ್ಳೋಣ. ಏನಿದು ಕ್ಷೇತ್ರ ಮರುವಿಂಗಡಣೆ ಅಂತಂದರೆ, ಅಂದರೆ ಡಿಲಿಮಿಟೇಷನ್ ಅಂತಂದರೆ, ಪ್ರತಿ ಜನಗಣತಿಯ ನಂತರ ಜನಸಂಖ್ಯೆಗೆ ಅನುಗುಣವಾಗಿ ಲೋಕಸಭೆ ಮತ್ತು ವಿಧಾನಸಭೆ ಕ್ಷೇತ್ರಗಳ ಗಡಿಯನ್ನು ಮರು ನಿರ್ಧರಿಸುವುದು. ಸೊ ಇದನ್ನು ನಾವು ಕ್ಷೇತ್ರ ಮರುವಿಂಗಡಣೆ ಅಂತ ಕರಿತೀವಿ. ಅಂದರೆ ಒಬ್ಬ ವ್ಯಕ್ತಿಗೆ ಒಂದೇ ಮತ ಎಂಬ ಸಮಾನತೆ ಕಾಪಾಡೋದು ಇದರ ಮೇನ್ ಉದ್ದೇಶ ಆಗಿರುತ್ತೆ. ಭಾರತದಲ್ಲಿ ನಾವು ನೋಡಿದ್ರೆ ಇದುವರೆಗೆ 4 ಬಾರಿ ಈ ಪ್ರಕ್ರಿಯೆ ನಡೆದಿದೆ. ಅದರಲ್ಲಿ 1976ರಲ್ಲಿ ತುರ್ತು ಪರಿಸ್ಥಿತಿ ಅಂದರೆ ಎಮರ್ಜೆನ್ಸಿ, ನ್ಯಾಷನಲ್ ಎಮರ್ಜೆನ್ಸಿ ಏನು ಬಂದಿತ್ತಲ್ವ ಆ ಟೈಮಲ್ಲಿ ಇಂದಿರಾ ಗಾಂಧಿ ಸರ್ಕಾರ ಇದನ್ನು 2000 ಅಂದರೆ 2000ನೇ ಇಸ್ವಿವರೆಗೂ ಇದನ್ನು ಫ್ರೀಸ್ ಮಾಡಿದೆ, ಅಂದರೆ ತಡೆ ಹಿಡಿದಿದೆ. ನಂತರ 84th ಅಮೆಂಡ್ಮೆಂಟ್ ಪ್ರಕಾರ ಇದನ್ನು 2026ವರೆಗೂ ಎಕ್ಸ್ಟೆಂಡ್ ಮಾಡಿದರು. ಬಟ್ ಏನಕ್ಕೆ ಗೊತ್ತಾ, ರಾಜ್ಯಗಳು ಸೀಟುಗಳನ್ನು ರಾಜ್ಯಗಳು ಅವ್ರಿಗೆ ಭಯ ಇರಬಾರ್ದು, ಓಕೆ ನಮ್ಮದು ಸೀಟ್ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅದು ಸಲುವಾಗಿ ಓಕೆ ಒಂದು ಸ್ವಲ್ಪ ಟೈಮ್ ತೊಗೊಳ್ಳಿ ಮತ್ತು ನಿಮ್ಮ ಪಾಪ್ಯುಲೇಷನ್ ಏನಿದೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಕಾಲಾವಕಾಶ ಕೊಟ್ಟಿದ್ರು. ನಂತರ ಇದರ ಪರಿಣಾಮವಾಗಿ ನಾವು ನೋಡ್ತೀವಿ ಇಂದಿಗೂ ನಾವು 1971ರ ಜನಗಣತಿ ಆಧಾರದ ಮೇಲೆ ಏನು 543 ಲೋಕಸಭಾ ಸೀಟುಗಳನ್ನು ಹೊಂದಿದ್ದೀವಲ್ವಾ, ಉತ್ತರ ಪ್ರದೇಶಕ್ಕೆ 80 ಸೀಟುಗಳಿದ್ದರೆ ಕರ್ನಾಟಕಕ್ಕೆ 28 ಇದೆ, ತಮಿಳುನಾಡಿಗೆ 38 ಸೀಟುಗಳಿದೆ. ಆದರೆ 50 ವರ್ಷಗಳ ನಂತರ ಇದು ಪರಿಸ್ಥಿತಿ ಇನ್ನೂ ಬದಲಾಗಿಲ್ಲ. ಇದು ಮುಂಚೆ ಹೆಂಗಿತ್ತು ಇವಾಗಲೂ ಹಾಗೆ ಇದೆ. ಸೊ ಅರ್ಥ ಮಾಡ್ಕೊಳ್ಳೋಣ ಯಾಕೆ ಬದಲಾಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ಮೇನ್ ಅಸಲಿ ಕಿಚ್ಚು ಏನು ಇದೆ ಅಂತಂದರೆ, ಸೌತ್ ಇಂಡಿಯನ್ ಸ್ಟೇಟ್ಸ್ಗಳು ಡೆವಲಪ್ ಆಗಿದೆ, ಶಿಕ್ಷಣ ಆಗಲಿ ಆರೋಗ್ಯ ಆಗಲಿ ಇದರಲ್ಲೆಲ್ಲ ಮುಂದೆ ಬಂದಿದೆ. ಇದರಲ್ಲಿ ಅದನ್ನು ನಾವು ಫರ್ಟಿಲಿಟಿ ರೇಟ್ ಅಥವಾ ಜನನ ಪ್ರಮಾಣ ಅಂತ ನೋಡಿದಾಗ ಸೌತ್ ಇಂಡಿಯನ್ ಸ್ಟೇಟ್ಸ್ಗಳು ತುಂಬ ಕಮ್ಮಿ ಆಗಿದೆ. ಅಂದರೆ ಕರ್ನಾಟಕದ 1.7 ಇದೆ, ಕೇರಳದಲ್ಲಿ 1.5 ಇದೆ. ಆದರೆ ಅದೇ ನಾವು ನಾರ್ತ್ ಇಂಡಿಯನ್ ಸ್ಟೇಟ್ಸ್ ನೋಡಿದ್ರೆ ಬಿಹಾರ್ದು 3 ಇದೆ, ಯು ಪಿದು 2.4 ಇದೆ. ಸೊ ಜನಸಂಖ್ಯೆ ಸ್ಫೋಟಗೊಂಡಿದೆ. 543 ಸೀಟ್ ಅಂದಾಜಿನ ಪ್ರಕಾರ ಈಗಿರುವ 543 ಸೀಟುಗಳನ್ನೇ ಇಟ್ಟುಕೊಂಡು ಹೊಸ ಜನಗಣತಿಯಂತೆ ಮರು ಹಂಚಿಕೆ ಏನಾದರೂ ಮಾಡಿದರೆ ತಮಿಳುನಾಡು ತನ್ನ 10 ಸೀಟುಗಳನ್ನು ಕಳೆದುಕೊಳ್ಬೋದು, ಕೇರಳ 4 ಸೀಟ್ಗಳನ್ನ ಕಳೆದುಕೊಳ್ಬೋದು. ಬಟ್ ಅದೇ ನಾವು ನಾರ್ತ್ ಇಂಡಿಯನ್ ಸ್ಟೇಟ್ ಉತ್ತರ ಪ್ರದೇಶ ಅಂತ ನೋಡಿದಾಗ ಅವರಿಗೆ 80ರಿಂದ 143 ಏರಿಕೆ ಆಗ್ಬೋದು ನಂಬರ್ ಆಫ್ ಸೀಟ್ಸ್. ಅದ್ರ ಬಗ್ಗೆನೇ ತಮಿಳುನಾಡು CM ಸ್ಟಾಲಿನ್ ಏನಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಇದು ಜನಸಂಖ್ಯೆ ದರೋಡೆ ಆಗ್ತದೆ, ನಾವು ಅಭಿವೃದ್ಧಿ ಹೊಂದಿದ್ದಕ್ಕೆ ನಮಗೆ ಈ ಶಿಕ್ಷೆ ನೀವು ಕೊಡ್ತಾ ಇದ್ದೀರಾ ಅಂತ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವರು ಅಷ್ಟೇ ಅಲ್ಲ, ಸೌತ್ ಇಂಡಿಯನ್ ಎಲ್ಲ ಸ್ಟೇಟ್ಸ್ಗಳನ್ನು ಎಲ್ಲ ಸ್ಟೇಟ್ಸ್ CM ಮತ್ತು ಲೀಡರ್ಸ್ ಇದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಡಿಮೆ ಸಂಸದರು ಅಂದರೆ ಏನಾಗುತ್ತೆ, ಕಡಿಮೆ ಸಂಸದರು ಅಂದರೆ ಕೇಂದ್ರದಿಂದ ಬರುವ ಅನುದಾನ ಮತ್ತು GST ಪಾಲಿನಲ್ಲೂ ಕೂಡ ತುಂಬ ನಷ್ಟ ನಮಗೆ ಆಗುತ್ತೆ. ಬಟ್ ಇದರಲ್ಲಿ ಒಂದು ಟ್ವಿಸ್ಟ್ ಇದೆ, ಅದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಏನು ಟ್ವಿಸ್ಟ್ ಇದೆ ಅಂತಂದರೆ, ಈ ವಿವಾದಕ್ಕೆ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಒಂದು ಸ್ಪಷ್ಟನೆ ನೀಡಿದ್ದಾರೆ. ದಕ್ಷಿಣ ರಾಜ್ಯಗಳ ಸೀಟುಗಳ ಸಂಖ್ಯೆ ಕಡಿಮೆ ಆಗೋದಿಲ್ಲ, ಇದು ಮ್ಯಾಜಿಕ್ ಆಗಿ ನಾನು ಹೇಳ್ತಲ್ಲ, ಇದು ಮ್ಯಾಜಿಕ್ ಅಲ್ಲ, ಬದಲಿಗೆ ಗಣಿತ ಪ್ರಾಪರ್ ಮ್ಯಾಥ್ಸ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ ಪರಿಹಾರ ಸೊಲ್ಯೂಷನ್ ಏನಿದೆ ಅಂತಂದರೆ ಒಟ್ಟು ಲೋಕಸಭಾ ಸೀಟುಗಳ ಸಂಖ್ಯೆನೇ ನಾವು ಇನ್ಕ್ರೀಸ್ ಮಾಡೋಣ. ಸೊ ಸದ್ಯಕ್ಕೆ ಎಷ್ಟಿದೆ, 543 ಇದೆ, ಇದನ್ನು ನಾವು 800 ಅಥವಾ 850 ಮಾಡೋಣ. ಸೊ ಹೊಸ ಸಂಸತ್ ಭವನ ಇವಾಗ ಏನಿದೆ ಇದಕ್ಕಾಗಿ ನಾವು ದೊಡ್ಡದಾಗಿ ಕಟ್ಟಿದ್ದೀವಿ. ಸೀಟುಗಳ ಒಟ್ಟು ಜನಸಂಖ್ಯೆ ಹೆಚ್ಚಾದಾಗ ದಕ್ಷಿಣ ರಾಜ್ಯಗಳ ಸೀಟುಗಳು ಈಗಿರುವಷ್ಟೇ ಇರುತ್ತವೆ ಅಥವಾ ಸ್ವಲ್ಪ ಹೆಚ್ಚಾಗ್ತವೆ ಅಷ್ಟೇ. ಆದರೆ ಅವುಗಳ ಪ್ರತಿಶತ ಅಂದರೆ ಪರ್ಸೆಂಟೇಜ್
ಪಾಲು ಮಾತ್ರ ಕಡಿಮೆ ಆಗ್ಬೋದು. ಸೊ ನಂಬರ್ ಆಫ್ ಪರ್ಸೆಂಟೇಜ್ ಏನಿದೆ ಅದು ಕಡಿಮೆ ಆಗ್ಬೋದು, ಬಟ್ ನಂಬರ್ ಆಫ್ ಸೀಟ್ಸ್ ಜಾಸ್ತಿ ಆಗ್ತವೆ. ದಕ್ಷಿಣ ರಾಜ್ಯಗಳು ಸೀಟುಗಳನ್ನು ಅವ್ರು ಕಳ್ಕೊಳ್ಳಲ್ಲ, ಬದಲಿಗೆ ಉತ್ತರದ ರಾಜ್ಯಗಳು ಹೆಚ್ಚು ಸೀಟುಗಳನ್ನು ಪಡೆಯುತ್ತವೆ. ಈ ಲೆಕ್ಕಾಚಾರದ ಪ್ರಕಾರ ಉತ್ತರ ಪ್ರದೇಶ ಇವಾಗ 80 ಸೀಟ್ ಇದೆ, ಮುಂದೆ ಅವರಿಗೆ 140 ಪ್ಲಸ್ ಆಗ್ಬೋದು. ಕರ್ನಾಟಕ ಇವಾಗ 28 ಇದೆ, ಮುಂದೆ 42ರಿಂದ 48 ಸೀಟ್ ಅವರಿಗೆ ಸಿಗ್ಬೋದು. ತಮಿಳುನಾಡು ಇವಾಗ 39 ಇದೆ, ಸೊ ಮುಂದೆ ಒಂದು 58ರಿಂದ 65 ಆಗ್ಬೋದು ಅಷ್ಟೇ. ಹೀಗೆ ಮಾಡೋದ್ರಿಂದ ದಕ್ಷಿಣ ರಾಜ್ಯಗಳ ಆತಂಕ ದೂರವಾಗುತ್ತದೆ. ಜೊತೆಗೆ 33% ಮಹಿಳಾ ಮೀಸಲಾತಿಯನ್ನು ಜಾರಿಗೆ ತರಲು ಈ ಸೀಟುಗಳ ಹೆಚ್ಚಳ ಅನಿವಾರ್ಯ ಕೂಡ ಹೌದು ಅಂತ ಅಮಿತ್ ಶಾ ಮತ್ತು ಮೋದಿಯವರು ಹೇಳ್ತಾ ಇದ್ದಾರೆ. ಇದರ ಲಾಭಗಳೇನು ಅಂತ ನಾವು ನೋಡಿದಾಗ, ಮೊದಲನೇದಾಗಿ ಒಬ್ಬ ವ್ಯಕ್ತಿ ಒಂದು ಮತದ ಸಮಾನತೆ ಏನು ನಾವು ಕಾನ್ಸ್ಟಿಟ್ಯೂಷನ್ ಇದೆ ಅದು ಇದ್ದೇ ಇರುತ್ತೆ. ಇಂದು UPಯ ಒಬ್ಬ ಮತದಾರನಿಗೆ ಇರುವ ಮೌಲ್ಯಕ್ಕಿಂತ ಕೇರಳದ ಮತದಾರನಿಗೆ ಹೆಚ್ಚಿನ ಮೌಲ್ಯವಿದೆ. ಏಕೆಂದರೆ ಕೇರಳದಲ್ಲಿ ಕಡಿಮೆ ಜನರಿಗೆ ಒಬ್ಬ ಸಂಸದನಿದ್ದಾನೆ. ಇದು ಸರಿಯಾಗುತ್ತದೆ. ಆದರೆ ಸವಾಲುಗಳು ಕೂಡ ಇದರಲ್ಲಿ ಸುಮಾರು ಪ್ರಶ್ನೆಗಳು ಕೂಡ ಇವೆ. ಲೋಕಸಭೆಯಲ್ಲಿ ಉತ್ತರ ಭಾರತದ ಪ್ರಾಬಲ್ಯ ಹೆಚ್ಚಾದಾಗ ದಕ್ಷಿಣ ಧ್ವನಿ ಅಡಗುತ್ತದೆಯೇ? ಭಾಷೆ, ಸಂಸ್ಕೃತಿ ಮತ್ತು ತೆರಿಗೆ ಹಂಚಿಕೆಯಲ್ಲಿ ದಕ್ಷಿಣಕ್ಕೆ ಅನ್ಯಾಯವಾಗುತ್ತದೆಯೇ ಎಂಬ ಪ್ರಶ್ನೆಗಳು ಕೂಡ ಇಲ್ಲಿ ಕಾಡ್ತಾ ಇದೆ. ಕ್ಷೇತ್ರ ವಿಂಗಡಣೆ ಎಂಬುದು ಕೇವಲ ಅಂಕಿಅಂಶ ಆಟವಲ್ಲ, ಇದು ಭಾರತದ ಒಕ್ಕೂಟ ವ್ಯವಸ್ಥೆಯ ಅಡಿಪಾಯ. ದಕ್ಷಿಣದ ಆತಂಕಗಳು ನ್ಯಾಯಯುತವಾಗಿದೆ ಮತ್ತು ಮೋದಿ ಸರ್ಕಾರದ ಸೀಟು ಹೆಚ್ಚಳದ ಫಾರ್ಮುಲಾ ಒಂದು ಮಧ್ಯಮ ಮಾರ್ಗವಾಗಿ ಕಾಣುತ್ತಿದೆ. ನಿಮ್ಮ ಪ್ರಕಾರ ಈ ನಿಮ್ಗೆ ಏನು ಅನಿಸುತ್ತೆ? ಈ ಪರಿಹಾರ ಸರಿ ಅಂತ ಅನಿಸ್ತಾ ಇದೆಯಾ? ಅಥವಾ ಇಲ್ಲ ಸೌತ್ ಇಂಡಿಯನ್ ಸ್ಟೇಟ್ಸ್ ಏನೇ ಅವ್ರಿಗೆ ಇನ್ನೂ ಜಾಸ್ತಿ ಪ್ರೊಟೆಕ್ಷನ್, ಇನ್ನೂ ಸೇಫ್ಟಿ ಸಲುವಾಗಿ ಏನಾದರೂ ಮಾಡಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಸೊ ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ಇನ್ಫಾರ್ಮೇಷನ್ ನಿಮಗೆ ಏನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.